ಪೂಜಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ರಾಗಿ ಅಂಬ್ಲಿ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಇವತ್ತು ಅದಕ್ಕೆ ಮೊದಲಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ರಾಗಿ ಹಿಟ್ಟು, ಒಂದು ಬಟ್ಲ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಜೀರಿಗೆ ಪುಡಿ, ಮಜ್ಜಿಗೆ, ಅದಕ್ಕೆ ಬೇಕಾಗುವಷ್ಟು ನೀರು. ಇದನ್ನು ಯಾವ ಥರ ಮಾಡಬೇಕು ಅಂತಂದು ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಮೊದಲಿಗೆ ನಾವು ರಾಗಿ ಹಿಟ್ಟನ್ನು ಈಗ ಈ ಪಾತ್ರೆಗೆ ಹಾಕೊಂಡ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕೋಬೋದು. ನಾನು ನಿಮಗೆ ಈಗ ಸ್ವಲ್ಪ ಮಾಡಿ ತೋರಿಸ್ತೀನಿ. ಒಂದು 2-3 ಸ್ಪೂನು ಅಷ್ಟೇ ಹಾಕ್ತೀನಿ ನೋಡಿ. 3 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕಲಿಸ್ಕೋಬಾರ್ದು, ತೆಳಗಡೆನೇ ಇಟ್ಟು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು. ಈಗ ಇದನ್ನು ಕೆಳಗಡೆನೇ ಇಟ್ಟು ಕಲಿಸ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಟು ಕಲಿಸ್ಕೊಂಡ್ವಿ ಅಂದರೆ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು ಇದನ್ನು. ಆಮೇಲೆ ಒಂದು ಸ್ವಲ್ಪ ಏನೈತಲ್ಲ ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ. ಈ ಥರ ಆಗಬೇಕು ನೋಡಿ. ಈಗಿನ್ನ 1 ಗ್ಲಾಸ್ 2 ಗ್ಲಾಸ್ ನೀರು ಹಿಡಿಯುತ್ತಿದ್ದು ಈ ಥರ ಮಾಡ್ಕೋಬೇಕು. ಈಗ ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಿ, ಯಾಕಂದರೆ ಅಂಬ್ಲಿ ಮಾಡಬೇಕಲ್ಲ ನಾವು. ಅದನ್ನು ನೀರಾಗಿರುತ್ತೆ, ಗಟ್ಟಾಗಬಾರ್ದು ಅದು ಅಂಬ್ಲಿ. ಈ ಥರ ಇರಬೇಕು ನೋಡಿ. ಈಗ ಗ್ಯಾಸ್ ಮೇಲೆ ಇಟ್ಟು ಸ್ಟಾರ್ಟ್ ಮಾಡೋಣ ಇವಾಗ. ಈಗ ನೋಡಿ, ಕೈ ಬಿಡಲಾರ್ದಂಗೆ ಈ ಥರ ಕಲಿಸ್ಕೋಬೇಕು ಇದನ್ನು ನಿಧಾನಾಗಿ. ಈ ಥರ ಕೈ ಬಿಡಬಾರ್ದು. ಇದನ್ನು ಕೈ ಬಿಟ್ವಿ ಅಂದರೆ ಗಂಟಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಅದು ಕುದಿ ಬರೋ ಮಟ್ಟ ಕಲಿಸ್ತಾನೆ ಇರಬೇಕು ಇದನ್ನು. ಇದು ಬಿಸಿಲಿಗೆ ರಾಗಿ ತಂಪು. ಇದನ್ನು ಮೊದಲಿಗೆ ರಾಗಿ ಹಿಟ್ಟು ಹೆಂಗೆ ಮಾಡ್ಕೋಬೇಕಂದ್ರೆ, ರಾಗಿ ಫಸ್ಟ್ ಸ್ವಚ್ಛಗೆ ತೊಳಿಬೇಕು. ಅದನ್ನೇ ತೊಳೆದು ಎಲ್ಲ ಕ್ಲೀನ್ ಮಾಡಿದರೆ ಗಿರಣಿ ಮಿಷನ್ ಇರುತ್ತಲ್ಲ ಹಾಕಿಸ್ಕೊಂಬರ್ಬೇಕು. ರಾಗಿ ಹಿಟ್ಟಿನ ಮಿಷನ್ ಇರಲಿಲ್ಲ ಅಂತಂದರೆ ಹಿಟ್ಟು ಸಿಗುತ್ತಿದೆ, ರಾಗಿ ಹಿಟ್ಟು. ಆ ಥರನೂ ಹಿಟ್ಟು ತೊಗೊಂಬಂದು ಮಾಡಿಕೊಂಡು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದಿದ್ದೆ 1 ಗ್ಲಾಸ್ ರಾಗಿ ಗಂಜಿ ಕುಡಿಬೇಕು. ಅದು ಕೈ ಬಿಡಾದಂಗೆ ಈ ಥರ ಕಲಿಸ್ಬೇಕು ನೋಡಿ. ಈ ಥರ ಬರಬೇಕಿತ್ತು. ನಾವು ಕೈ ಬಿಟ್ಬಿಟ್ಟು ಅಂದರೆ ಗಂಟಾಗುತ್ತೆ, ಇದು ಸರಿ ಆಗೋದಿಲ್ಲ. ಅದಕ್ಕೆ ಇದನ್ನೇ ಈ ಥರ ಮಂದಕ್ಕೆ ಆಗೋ ಮಟ್ಟನೂ ಇದನ್ನೇ ಈ ಥರ ಕಲಿಸ್ತಾನೆ ಇರಬೇಕು. ಅದು ಯಾವಾಗ ಕುದಿ ಬರುತ್ತಲ್ಲ ಅವಾಗ ಕೈ ಬಿಟ್ಟರೆ ನಡೆಯುತ್ತೆ. ಇದು ದೇಹಕ್ಕೆ ಭಾಳ ತಂಪಿದು ಅಂಬ್ಲಿ. ಮಧ್ಯಾಹ್ನ ಹೊತ್ತು ಭಾಳ ಬಿಸಿಲಿರುತ್ತೆ ನೋಡಿ, ಎಲ್ಲರ ಆಯಾಸ ಆಗಿ ಹೋಗಿ ಬಂದಿರ್ತೀರಿ, ಅವಾಗ 1 ಗ್ಲಾಸ್ ಅಂಬ್ಲಿ ಮಾಡ್ಕೊಂಡು ಕುಡೀರಿ. ಎಷ್ಟು ಊಟನೇ ಬೇಡ ನಿಮಗೆ, ಅಷ್ಟು ಆರಾಮ ಹಿತ ಅನಿಸುತ್ತೆ. ಈ ಥರ ನೋಡಿ, ಈ ಥರ ಗಟ್ಟಾಗುತ್ತಲ್ಲ, ಈ ಥರ ಇದ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರು ನಡೆಯುತ್ತೆ. ಯಾಕಂದ್ರೆ ನಾವು ಅಂಬ್ಲಿ ಮಾಡ್ತಿರ್ತೀವಲ್ಲ, ಇದು ನೀರಾಗೆ ಆಗಬೇಕು, ಗಟ್ಟಿ ಆಗಬಾರ್ದು ಈ ಥರ. ಈಗ ಜೀರಿಗೆ ಪೌಡ್ರು ಹಾಕೋ, ಇದು ನೋಡಿ 1 ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಜೀರಿಗೆ ತಂಪು, ರಾಗಿನೂ ತಂಪು, ಮಜ್ಜಿಗೆನೂ ತಂಪು, ಹಿಂಗಾಗಿ ದೇಹಕ್ಕೆ ತಂಪು ಕೊಡುತ್ತಿದ್ದು. ಈ ಬಿಸಿಲಲ್ಲಿ ನೀವು ಇದನ್ನು ಕುಡಿದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿರಿ. ಕುದಿ ಬಂತಲ್ಲ, ಈ ಥರ ಕುದಿಬೇಕು, ಪಳ ಕುದಿಬೇಕು. ಕುದ್ದಷ್ಟು ರುಚಿ ಬರ್ತೈತೆ ಆಮೇಲೆ ನೋಡಿ. ಈ ಥರ ಆಗ್ಬೇಕು ನೋಡಿ. 1-2 ನಿಮಿಷ ಕುದೀತು ಅಂತಂದರೆ ಆಮೇಲೆ ಇದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇದನ್ನು ಒಂದು 5 ನಿಮಿಷ ಬಿಡಬೇಕು. ಇದನ್ನು ಆಮೇಲೆ ಮಜ್ಜಿಗೆ ಹಾಕ್ಬೇಕು. ಇದಕ್ಕೆ ಬಿಸಿದರಾಗ ಹಾಕ್ಬಾರ್ದು, ಹೊಡಿತೈತೆ. ಈಗ ರಾಗಿ ಅಂಬ್ಲಿನ ಇದಕ್ಕೊಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ ನೋಡಿರಿ. ಇದಕ್ಕೊಂದು ಸ್ವಲ್ಪ ಮಜ್ಜಿಗೆನ ಹಾಕೋತೀನಿ ನೋಡಿರಿ. ತಣ್ಣಗಾದ್ಮೇಲೆ ಈ ಥರ ಮಜ್ಜಿಗೆ ಹಾಕ್ಕೋಬೇಕು. ಈಗ ನೋಡಿರಿ, ರಾಗಿ ಅಂಬ್ಲಿ ರೆಡಿ ಆಯ್ತು ನೋಡಿರಿ. ಇದು ವಯಸ್ಸಾದವ್ರಿಗಾಯ್ತು, ಮಕ್ಕಳಿಗಾಯ್ತು, ಎಲ್ರಿಗೂ ತುಂಬ ಒಳ್ಳೆಯದು. ಒಂದ್ಸಲ ಇದನ್ನೇನೈತಲ್ಲ ಮಾಡ್ಕೊಂಡು ಕುಡಿದ್ರಿ ಅಂದರೆ ನಿಮಗೆ ಹಗಲಲ್ಲೇ ಕುಡಿಬೇಕು ಅನಿಸುತ್ತೆ. ನಿದ್ದೆ ಬರಲಿಲ್ಲ ಅಂದ್ರೂ ಇದು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ನ ಒಂದ್ಸಲ ಆದರೂ ಮಾಡ್ಕೊಂಡು